ಸಿಲಿಂಡರ್ ಸಮಸ್ಯೆ ಮಧ್ಯೆಯೇ ಗ್ಯಾಸ್ ಲಾರಿ ಪಲ್ಟಿಯಾಗಿದೆ. ನೆಲಮಂಗಲ ತಾಲೂಕಿನ ಸೋಲೂರು ಬಳಿ ನಡೆದಿರುವಂತಹ ಘಟನೆ. ಹೆದ್ದಾರಿ ವಾಹನ ಸವಾರರಲ್ಲಿ ಗ್ಯಾಸ್ ಲೀಕೇಜ್ ಟೆನ್ಷನ್ ಶುರುವಾಗಿದೆ. ಮಂಗಳೂರಿನಿಂದ ಚೆನ್ನೈಗೆ ಹೊರಟಿದ್ದಂತಹ ಟ್ಯಾಂಕರ್ ಇದಾಗಿದ್ದು ಚೆನ್ನೈ HP ಗ್ಯಾಸ್ ಪ್ಲಾಂಟ್ಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಹೆದ್ದಾರಿ ವಾಹನ ಸವಾರರಲ್ಲಿ ಈಗ ಟೆನ್ಷನ್ ಶುರುವಾಗಿರುವಂಥದ್ದು. ಟ್ಯಾಂಕರ್ ಸ್ಥಳಾಂತರ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತಹ ಅಗ್ನಿಶಾಮಕ ಸಿಬ್ಬಂದಿ ಸದ್ಯಕ್ಕೆ ಗ್ಯಾಸ್ ಲೀಕೇಜ್ ಆಗದಂತೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಟ್ಯಾಂಕರ್ ಪಲ್ಟಿಯ ದೃಶ್ಯ ಕಂಪ್ಲೀಟ್ ಆಗಿ CCTV ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಹೆದ್ದಾರಿಯಲ್ಲಿ ಅತಿ ವೇಗದ ಚಾಲನೆಯಿಂದಾಗಿ ಲಾರಿ ಪಲ್ಟಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅವಘಡದ ಭಯದಲ್ಲೇ ಗ್ಯಾಸ್ ಟ್ಯಾಂಕರ್ ಸ್ಥಳಾಂತರ ಮಾಡಲಾಗ್ತಾ ಇದೆ. ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಬೀಡು ಬಿಟ್ಟಿದ್ದಾರೆ. ಗ್ಯಾಸ್ ಲೀಕೇಜ್ ಆಗದಂತೆ ಪೊಲೀಸರು ಕಾರ್ಯಾಚರಣೆ ಕೂಡ ನಡೆಸ್ತಾ ಇದ್ದಾರೆ. ಲಾರಿ ಪಲ್ಟಿಯಾದಂತಹ ಸಂದರ್ಭದಲ್ಲಿ ಎಲ್ಲಿ ಏನಾಗಿರುತ್ತೋ ಗ್ಯಾಸ್ ಲೀಕೇಜ್ ಆಗ್ಬಿಟ್ಟು ಮತ್ತೆ ಸಮಸ್ಯೆಗಳು ಉಂಟಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳದಲ್ಲಿ ಬೀಡು ಬಿಟ್ಟಿದೆ. ಮತ್ತೆ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ರವಾನೆ ಕೂಡ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಚೆನ್ನೈ HP ಗ್ಯಾಸ್ ಪ್ಲಾಂಟ್ಗೆ ಇದೀಗ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ. ಟ್ಯಾಂಕರ್ ಪಲ್ಟಿಯಾದಂತಹ ದೃಶ್ಯ ಕಂಪ್ಲೀಟ್ ಆಗಿ CCTV ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಗ್ಯಾಸ್ ಅಭಾವ ಇರುವಂತಹ ಸಂದರ್ಭದಲ್ಲಿನೇ ಗ್ಯಾಸ್ ಲಾರಿ ಪಲ್ಟಿ ಆಗಿರುವಂಥದ್ದು. ಎಲ್ಲಿ ಗ್ಯಾಸ್ ಲೀಕ್ ಆಗಿದೆಯೋ ಅಲ್ಲಿ ಓಡಾಡುವಂತಹ ವಾಹನ ಸವಾರರು ಕೂಡ ಭಯದಿಂದನೇ ಓಡಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಅಗ್ನಿಶಾಮಕ ಸಿಬ್ಬಂದಿ ಕೂಡ ಅಲ್ಲೇ ಇದೆ. ಯಾವುದೇ ರೀತಿಯಾದಂತಹ ಸಾವು ನೋವುಗಳು ಆಗಿಲ್ಲ. ಬಟ್ ಗ್ಯಾಸ್ ಎಲ್ಲಿ ಲೀಕ್ ಆಗುತ್ತೋ ಅನ್ನುವಂಥ ಭಯದಲ್ಲಿನೇ ವಾಹನ ಸವಾರರು ಇರುವಂಥದ್ದು. ನೋಡ್ತಾ ಇರ್ಬೋದು ಆ ಹೆದ್ದಾರಿಯಲ್ಲಿ ಅತಿ ವೇಗವಾಗಿ ಚಾಲನೆ ಮಾಡಿದ್ರಿಂದಾಗಿ ಅದು ಪಲ್ಟಿ ಆಗಿದೆ ಲಾರಿ ಅಂತ ಕೂಡ ಹೇಳಲಾಗ್ತಾ ಇದೆ. ಕಂಪ್ಲೀಟ್ ಆಗಿ CCTV ಕ್ಯಾಮೆರಾದಲ್ಲಿ ಲಾರಿ ಪಲ್ಟಿ ಆಗಿರುವಂತಹ ದೃಶ್ಯವನ್ನು ನೀವು ಪರದೆ ಮೇಲೆ ಗಮನಿಸ್ತಾ ಇದ್ದೀರಾ. ನೋಡಿ, ಹೆದ್ದಾರಿ ಮೊದಲೇ ಗ್ಯಾಸ್ ಅಭಾವ ಇದೆ. ಹೆದ್ದಾರಿಯಲ್ಲಿ ಚಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಗ್ಯಾಸ್ ಲಾರಿ ಪಲ್ಟಿ ಆಗಿರುವಂತಹ ದೃಶ್ಯ. ಗ್ಯಾಸ್ ಸಮಸ್ಯೆ ಇಷ್ಟ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿನೇ ಈ ರೀತಿ ಆಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಮು, ಗ್ಯಾಸ್ ಅಭಾವ ಇರುವಂತಹ ಸಂದರ್ಭದಲ್ಲಿನೇ ಈ ರೀತಿಯಾಗಿ ಸಿಲಿಂಡರ್ HP ಗ್ಯಾಸ್ ತುಂಬಿರುವಂತಹ ಕಂಪ್ಲೀಟ್ ಆದಂತಹ ಲಾರಿನೇ ಪಲ್ಟಿ ಆಗಿದೆ. ಅಂದ್ರೆ ಆ ಹೆದ್ದಾರಿಲಿ ಅತಿ ವೇಗವಾಗಿ ಚಾಲನೆ ಮಾಡ್ತಾ ಇದ್ರು. ಹಾಗಾಗಿನೇ ಈ ರೀತಿ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಅದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ರಾಮು? ಅಂದ್ರೆ ವಾಹನ ಸವಾರರೆಲ್ಲ ಓಡಾಡೋದಕ್ಕೂ ಕೂಡ ಭಯ ಪಡ್ಕೊಳ್ತಾ ಇದ್ದಾರೆ. ಎಲ್ಲಿ ಗ್ಯಾಸ್ ಲೀಕ್ ಆಗಿ ಏನೆಲ್ಲ ಅವಘಡಗಳಾಗತ್ತೋ ಅನ್ನೋ ಭಯದಲ್ಲಿ. ಖಂಡಿತವಾಗ್ಲೂ ರೋಜಾ, ಏನು ಒಂದು ನೆಲಮಂಗಲ ರಾಷ್ಟ್ರೀಯ ದಾರಿಯಲ್ಲಿ ಒಂದು ಭೀಕರ ಲಾರಿ ಪಲ್ಟಿ ಅಂತಾನೆ ಹೇಳ್ಬೋದು. ಏನೋ ಒಂದು ಯುದ್ಧ ಸನ್ನದ್ಧ ಅಂತ ಪರಿಸ್ಥಿತಿಯಲ್ಲಿ ಕೂಡ ಈಗ ಒಂದು ಹಾಹಾಕಾರ, ಏನು ಗ್ಯಾಸ್ ಸಿಲಿಂಡರ್ಗೆ ಹಾಹಾಕಾರ ನಡೆಯುವಂತ ಸಂದರ್ಭದಲ್ಲಿ ಒಂದು ಗ್ಯಾಸ್ ನೂರಾರು ಸಿಲಿಂಡರ್ ಒಂದು ಕಡೆ ಚಾಲಕನ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯಕ್ಕೆ ಒಂದು ಘಟನೆ ಸಾಕ್ಷಿ ಆಗುವಂಥದ್ದು. ಇನ್ನು ಏನೋ ಒಂದು ಈ ಒಂದು ಭಾಗದಲ್ಲಿ ಏನು ಈಗಾಗಲೇ ಏನು ಫೈರ್ ಸ್ಟೇಷನ್ ಆಗ್ಬೋದು, ಮತ್ತೆ ಫೈರ್ ಅಧಿಕಾರಿಗಳಾಗ್ಬೋದು, ಸ್ಥಳೀಯ ಪೊಲೀಸ್ ಆಗ್ಬೋದು, ಒಂದು ಕಾರ್ಯಾಚರಣೆಗೆ ಮುಂದಾಗಿದ್ದು. ಏನು ಈಗ ಒಂದು ರಸ್ತೆ ಏನೋ ಒಂದು ಸಿಲಿಂಡರ್ ಏನಿದೆ, ಯಾವ ಟೈಮಲ್ಲಿ ಎಲ್ಲಿ ರೈಟ್, ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೆದ್ದಾರಿಯಲ್ಲಿ ಚಲಿಸುವಂತಹ ಸಂದರ್ಭದಲ್ಲಿ ಚಾಲಕನ ಎಡವಟ್ಟಿನಿಂದ ಆಗಿರುವಂಥದ್ದು. ಅತಿ ವೇಗವಾಗಿ ಹೆದ್ದಾರಿಯಲ್ಲಿ ಚಾಲನೆ ಮಾಡಿದ್ರಿಂದಾಗಿ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಸದ್ಯಕ್ಕೆ ಪೊಲೀಸರು ಕೂಡ ಅಲ್ಲೇ ಬೀಡುಬಿಟ್ಟಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಕೂಡ ಅಲ್ಲೇ ಇದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳ್ಬಿಟ್ಟು, ಬಿಕಾಸ್ ಎಲ್ಲಿ ಗ್ಯಾಸ್ ಲೀಕ್ ಆಗುತ್ತೋ ಮತ್ತೆ ಜನರುಗಳಿಗೆ ಸಮಸ್ಯೆ ಆಗಬಾರ್ದು. ಅಲ್ಲಿ ಓಡಾಡತಕ್ಕಂತಹ ವಾಹನ ಸವಾರರು ಕೂಡ ನೋಡ್ತಾ ಇರ್ಬೋದು, ಡಿವೈಡರ್ನ ಅಕ್ಕಪಕ್ಕ ಓಡಾಡೋರು ಕೂಡ ತುಂಬ ಸ್ಲೋ ಆಗಿ ಭಯದಲ್ಲೇ ಓಡಾಡ್ತಾ ಇದ್ದಾರೆ. ಹಾಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಏನೇ ತೊಂದರೆಗಳಾಗಬಾರ್ದು ಅಂತ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಅಲ್ಲೇ ಬೀಡುಬಿಟ್ಟಿದೆ.